ಆಸ್ಟ್ರೋ ರಾಶಿ ಕನ್ನಡ ಡಿಸೆಂಬರ್ 13, 2025 ದಿನಭವಿಷ್ಯ ಶನಿವಾರ 1. ಮೇಷ ಗೋಪ್ಯತೆ ಮತ್ತು ಆಳವಾದ ಚಿಂತನೆ. ಚಂದ್ರನು ನಿಮ್ಮ 8ನೇ ಮನೆ ಅನಿರೀಕ್ಷಿತ ಸ್ಥಾನದಲ್ಲಿ ಇರುವುದರಿಂದ ಆಳವಾದ ಚಿಂತನೆ ಮತ್ತು ಜಾಗರೂಕತೆ ಅಗತ್ಯ. ವೃತ್ತಿ ಮತ್ತು ವ್ಯಾಪಾರ, ಹಣಕಾಸಿನ ವ್ಯವಹಾರಗಳಲ್ಲಿ ಮತ್ತು ಹೂಡಿಕೆಯಲ್ಲಿ ಗಮನ ಮತ್ತು ಎಚ್ಚರವಿರಲಿ. ಗುಪ್ತ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವವರು ಮತ್ತು ಸಂಶೋಧಕರಿಗೆ ಉತ್ತಮ ಪ್ರಗತಿ. ಅನಿರೀಕ್ಷಿತ ಧನಲಾಭ ಅಥವಾ ಉತ್ತರಾಧಿಕಾರದಿಂದ ಲಾಭದ ಯೋಗವಿದೆ. ಪಾಲುದಾರಿಕೆಯ ಹಣಕಾಸು ವಿಷಯಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ. ಪ್ರೀತಿ ಮತ್ತು ಕುಟುಂಬ, ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು. ಭಾವನಾತ್ಮಕ ವಿಷಯಗಳಲ್ಲಿ ಸಂಯಮ ಕಾಯ್ದುಕೊಳ್ಳಿ ಮತ್ತು ಸಂಗಾತಿಯೊಂದಿಗೆ ಮಾತುಕತೆ ನಡೆಸಿ ವಿಶ್ವಾಸ ಹೆಚ್ಚಿಸಿಕೊಳ್ಳಿ. ಆರೋಗ್ಯ ಮತ್ತು ಎಚ್ಚರಿಕೆ, ಆಹಾರ ಪದ್ಧತಿ ಮತ್ತು ವಾಹನ ಚಾಲನೆಯಲ್ಲಿ ಎಚ್ಚರದಿಂದಿರಿ. ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡಿ. 2. ವೃಷಭ ಬಾಂಧವ್ಯ ಮತ್ತು ಪಾಲುದಾರಿಕೆ. ಚಂದ್ರನು ನಿಮ್ಮ 7ನೇ ಮನೆ ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ಸಂಬಂಧಗಳು, ಪಾಲುದಾರಿಕೆ ಮತ್ತು ಒಪ್ಪಂದಗಳು ಈ ದಿನದ ಮುಖ್ಯ ವಿಷಯಗಳಾಗಿರುತ್ತವೆ. ವೃತ್ತಿ ಮತ್ತು ವ್ಯಾಪಾರ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಮತ್ತು ಪ್ರಗತಿ ಕಾಣುವಿರಿ. ಹೊಸ ವ್ಯಾಪಾರ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಮತ್ತು ಸಹಯೋಗಗಳನ್ನು ಪ್ರಾರಂಭಿಸಲು ಇದು ಉತ್ತಮ ದಿನ. ನಿಮ್ಮ ಸಾಮಾಜಿಕ ವಲಯ ಮತ್ತು ಸಾರ್ವಜನಿಕ ಸಂಬಂಧಗಳು ಬಲಗೊಳ್ಳುತ್ತವೆ. ಪ್ರೀತಿ ಮತ್ತು ಕುಟುಂಬ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಮಾತುಕತೆ ನಡೆಸುವಿರಿ. ಒಂಟಿ ಜನರಿಗೆ ಸೂಕ್ತ ಸಂಗಾತಿ ಸಿಗುವ ಯೋಗ. ಆರೋಗ್ಯ ಮತ್ತು ಎಚ್ಚರಿಕೆ, ಇತರರ ಅಭಿಪ್ರಾಯಗಳಿಗೆ ಗೌರವ ನೀಡಿ. ಮಾತುಕತೆಯಲ್ಲಿ ಮೃದುತ್ವ ಕಾಯ್ದುಕೊಳ್ಳಿ. 3. ಮಿಥುನ ಆರೋಗ್ಯ ಮತ್ತು ಶಿಸ್ತು. ಚಂದ್ರನು ನಿಮ್ಮ 6ನೇ ಮನೆ ಶತ್ರುಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಗಮನವು ದೈನಂದಿನ ಕೆಲಸ ಮತ್ತು ಆರೋಗ್ಯದ ಕಡೆಗೆ ಇರುತ್ತದೆ. ಕೆಲಸದಲ್ಲಿ ಶಿಸ್ತು ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯ ಮುಖ್ಯ. ವೃತ್ತಿ ಮತ್ತು ವ್ಯಾಪಾರ, ಉದ್ಯೋಗದಲ್ಲಿರುವವರಿಗೆ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಹೆಚ್ಚಿನ ಪ್ರಯತ್ನ ಅಗತ್ಯ. ನಿಮ್ಮ ವಿರೋಧಿಗಳು ಮತ್ತು ಸ್ಪರ್ಧಿಗಳ ವಿರುದ್ಧ ನೀವು ಜಯ ಸಾಧಿಸುವಿರಿ. ಸಾಲದ ವಿಷಯಗಳಲ್ಲಿ ಸ್ಪಷ್ಟತೆ ಕಾಯ್ದುಕೊಳ್ಳಿ. ನ್ಯಾಯಾಲಯದ ವಿಷಯಗಳಲ್ಲಿ ಯಶಸ್ಸು. ಪ್ರೀತಿ ಮತ್ತು ಕುಟುಂಬ, ಪ್ರೇಮ ಜೀವನದಲ್ಲಿ ಸಣ್ಣಪುಟ್ಟ ವಾದಗಳು ನಡೆಯಬಹುದು. ತಾಳ್ಮೆ ಕಾಯ್ದುಕೊಳ್ಳಿ. ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕಾಗುತ್ತದೆ. ಆರೋಗ್ಯ ಮತ್ತು ಎಚ್ಚರಿಕೆ, ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮವನ್ನು ಸೇರಿಸುವುದು ಉತ್ತಮ. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. 4. ಕರ್ಕಾಟಕ ಸೃಜನಶೀಲತೆ ಮತ್ತು ಪ್ರೀತಿ. ಚಂದ್ರನು ನಿಮ್ಮ 5ನೇ ಮನೆ ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಇದು ನಿಮಗೆ ಸೃಜನಶೀಲತೆ, ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸುವ ದಿನ. ವೃತ್ತಿ ಮತ್ತು ವ್ಯಾಪಾರ, ನಿಮ್ಮ ಕಲಾತ್ಮಕ ಮತ್ತು ಸೃಜನಾತ್ಮಕ ಪ್ರತಿಭೆ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಪಡೆಯುತ್ತದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮ ಯಶಸ್ಸು ಸಿಗುತ್ತದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯ ವಿಷಯಗಳಲ್ಲಿ ಆಲೋಚನೆ ನಡೆಸಬಹುದು. ಬುದ್ಧಿ ಮತ್ತು ತಾರ್ಕಿಕತೆಯಿಂದ ಲಾಭ. ಪ್ರೀತಿ ಮತ್ತು ಕುಟುಂಬ, ಪ್ರೇಮಿಗಳಿಗೆ ಮತ್ತು ದಾಂಪತ್ಯದಲ್ಲಿರುವವರಿಗೆ ಇದು ತುಂಬಾ ಸಂತೋಷದಾಯಕ ದಿನ. ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ. ಯಾವುದೇ ಮನೋರಂಜನಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ಆರೋಗ್ಯ ಮತ್ತು ಎಚ್ಚರಿಕೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉಲ್ಲಾಸದಿಂದ ಇರುವಿರಿ. 5. ಸಿಂಹ ಮನೆ ಮತ್ತು ಆಸ್ತಿ. ಚಂದ್ರನು ನಿಮ್ಮ 4ನೇ ಮನೆ ಸುಖ ಮತ್ತು ಕೌಟುಂಬಿಕ ಜೀವನದಲ್ಲಿ ಇರುವುದರಿಂದ ನಿಮ್ಮ ಗಮನವು ಮನೆ ಮತ್ತು ಆಸ್ತಿ ವಿಷಯಗಳ ಮೇಲೆ ಇರುತ್ತದೆ. ವೃತ್ತಿ ಮತ್ತು ವ್ಯಾಪಾರ, ಕೆಲಸದ ಸ್ಥಳದಲ್ಲಿ ಭಾವನಾತ್ಮಕ ಸ್ಥಿರತೆ ಮುಖ್ಯ. ಕೌಟುಂಬಿಕ ಕಾರಣಗಳಿಂದ ಕೆಲಸದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಆದರೆ ಹಿರಿಯರಿಂದ ಬೆಂಬಲ ಸಿಗುತ್ತದೆ. ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಯೋಗ. ಪ್ರೀತಿ ಮತ್ತು ಕುಟುಂಬ, ತಾಯಿಯ ಆರೋಗ್ಯ ಮತ್ತು ಬೆಂಬಲವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮನೆಯಲ್ಲಿ ಶಾಂತಿಯುತ ಮತ್ತು ಸಾಮರಸ್ಯದ ವಾತಾವರಣ ನಿರ್ಮಿಸಲು ಪ್ರಯತ್ನಿಸಿ. ಮನೆಯಲ್ಲೇ ಕುಟುಂಬದೊಂದಿಗೆ ಸಮಯ ಕಳೆಯುವಿರಿ. ಆರೋಗ್ಯ ಮತ್ತು ಎಚ್ಚರಿಕೆ, ಮಾನಸಿಕ ಶಾಂತಿಗಾಗಿ ಯೋಗ ಅಥವಾ ಧ್ಯಾನ ಅಗತ್ಯ. ನಿಮ್ಮ ಅಹಮ್ಮನ್ನು ನಿಯಂತ್ರಿಸಿ. 6. ಕನ್ಯಾ ಸಂವಹನ ಮತ್ತು ಪರಾಕ್ರಮ. ಈ ದಿನ ಕನ್ಯಾ ರಾಶಿಯವರು ಮಾತು ಮತ್ತು ಸಂವಹನ ಕೌಶಲ್ಯದಿಂದ ಯಶಸ್ಸು ಗಳಿಸುವರು. ವೃತ್ತಿ ಮತ್ತು ವ್ಯಾಪಾರ, ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಬರಹಗಾರರು, ಪತ್ರಕರ್ತರು ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ದಿನ. ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಸಾಧ್ಯತೆಯಿದೆ. ಸಣ್ಣ ಪ್ರಯಾಣಗಳು ಲಾಭ ತರುತ್ತವೆ. ಪ್ರೀತಿ ಮತ್ತು ಕುಟುಂಬ, ಸಂಬಂಧಿಕರೊಂದಿಗಿನ ಭೇಟಿ ಸಂತೋಷ ತರುತ್ತದೆ. ಮಾತುಕತೆಯಲ್ಲಿ ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಿ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯವು ಸಂವಹನದಲ್ಲಿ ಸಹಾಯ ಮಾಡುತ್ತದೆ. ಆರೋಗ್ಯ ಮತ್ತು ಎಚ್ಚರಿಕೆ, ಕುತ್ತಿಗೆ ಮತ್ತು ಭುಜದ ನೋವುಗಳ ಬಗ್ಗೆ ಎಚ್ಚರವಿರಲಿ. ಅತಿಯಾದ ಆತಂಕದಿಂದ ದೂರವಿರಿ. 7.
ತುಲಾ ಧನವೃದ್ಧಿ ಮತ್ತು ಕುಟುಂಬ. ಚಂದ್ರನು ನಿಮ್ಮ 2ನೇ ಮನೆ ಧನಸ್ಥಾನೆಯಲ್ಲಿ ಇರುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ವೃತ್ತಿ ಮತ್ತು ವ್ಯಾಪಾರ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಆರ್ಥಿಕ ಫಲಿತಾಂಶ ಸಿಗುತ್ತದೆ. ನಿಮ್ಮ ಮಾತು ಅಥವಾ ಕೌಶಲ್ಯದಿಂದ ಹಣ ಸಂಪಾದಿಸುವಿರಿ. ಹಣ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಶುಕ್ರನ ಪ್ರಭಾವದಿಂದ ಆಕರ್ಷಕ ಲಾಭ ಸಿಗಬಹುದು. ಪ್ರೀತಿ ಮತ್ತು ಕುಟುಂಬ. ಮನೆಯವರೊಂದಿಗೆ ಹಣಕಾಸಿನ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವಿರಿ. ಆಹಾರದ ವಿಷಯದಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ. ನಿಮ್ಮ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಿ. ಆರೋಗ್ಯ ಮತ್ತು ಎಚ್ಚರಿಕೆ. ಕಣ್ಣು ಮತ್ತು ಹಲ್ಲಿನ ವಿಷಯದಲ್ಲಿ ಎಚ್ಚರವಿರಲಿ. ದುಂದುಗಾರಿಕೆಯನ್ನು ನಿಯಂತ್ರಿಸಿ. 8. ವೃಶ್ಚಿಕ ಸ್ವಯಂ ಪ್ರಗತಿ ಮತ್ತು ತೀವ್ರತೆ. ಚಂದ್ರನು ನಿಮ್ಮ ಲಗ್ನಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ವ್ಯಕ್ತಿತ್ವ, ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಬಲಗೊಳ್ಳುತ್ತದೆ. ವೃತ್ತಿ ಮತ್ತು ವ್ಯಾಪಾರ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ. ನಿಮ್ಮ ಕೆಲಸದಲ್ಲಿ ತೀವ್ರತೆ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಗಳಿಸುವಿರಿ. ಪ್ರೀತಿ ಮತ್ತು ಕುಟುಂಬ. ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಕೋಪವನ್ನು ನಿಯಂತ್ರಿಸಿ. ಆರೋಗ್ಯ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯಕರವಾಗಿ ಮತ್ತು ಉತ್ಸಾಹದಿಂದ ಇರುವಿರಿ. ನಿಮ್ಮ ದೈಹಿಕ ನೋಟದ ಬಗ್ಗೆ ಕಾಳಜಿ ವಹಿಸಿ. 9. ಧನು ವ್ಯಯ ಮತ್ತು ವಿದೇಶಿ ಸಂಪರ್ಕ. ಚಂದ್ರನು ನಿಮ್ಮ 12ನೇ ಮನೆ ವ್ಯಯಸ್ಥಾನೆಯಲ್ಲಿ ಇರುವುದರಿಂದ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ದೂರದ ಪ್ರದೇಶಗಳು ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭವಿರುತ್ತದೆ. ವೃತ್ತಿ ಮತ್ತು ವ್ಯಾಪಾರ. ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಯೋಚಿಸಿ. ವಿದೇಶದಲ್ಲಿರುವವರಿಗೆ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿರುವವರಿಗೆ ಉತ್ತಮ ದಿನ. ಏಕಾಂತದಲ್ಲಿ ಕೆಲಸ ಮಾಡುವುದು ಪ್ರಯೋಜನಕಾರಿ. ಪ್ರೀತಿ ಮತ್ತು ಕುಟುಂಬ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ. ಆಂತರಿಕ ಶಾಂತಿಗಾಗಿ ಧ್ಯಾನ ಮಾಡಿ. ಆರೋಗ್ಯ ಮತ್ತು ಎಚ್ಚರಿಕೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕು. ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. 10. ಮಕರ ಲಾಭದ ದಿವಸ. ಈ ದಿನವೂ ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿದೆ. ನಿಮ್ಮ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳು ಈಡೇರುತ್ತವೆ. ವೃತ್ತಿ ಮತ್ತು ವ್ಯಾಪಾರ. ನಿಮ್ಮ ಆದಾಯದ ಮೂಲಗಳು ಬಲಗೊಳ್ಳುತ್ತವೆ. ಹಿರಿಯ ಅಧಿಕಾರಿಗಳು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಸಹಕಾರ ಸಿಗುತ್ತದೆ. ಸಮೂಹದಲ್ಲಿ ಕೆಲಸ ಮಾಡುವುದು ಯಶಸ್ಸು ತರುತ್ತದೆ. ಶನಿಯ ಪ್ರಭಾವದಿಂದ ನಿಮ್ಮ ಸ್ಥಿರ ಹೂಡಿಕೆಗಳು ಲಾಭ ತರುತ್ತವೆ. ಪ್ರೀತಿ ಮತ್ತು ಕುಟುಂಬ. ಸಾಮಾಜಿಕ ಕೂಟಗಳಲ್ಲಿ ಸಂತೋಷವನ್ನು ಅನುಭವಿಸುವಿರಿ. ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚುತ್ತದೆ. ಹೊಸ ಸ್ನೇಹಿತರನ್ನು ಗಳಿಸುವಿರಿ. ಆರೋಗ್ಯ ಮತ್ತು ಎಚ್ಚರಿಕೆ. ಭವಿಷ್ಯದ ಯೋಜನೆಗಳಿಗಾಗಿ ಹಣಕಾಸಿನ ಬಗ್ಗೆ ಗಂಭೀರವಾಗಿ ಯೋಚಿಸಿ. 11. ಕುಂಭ ಕರ್ಮ ಮತ್ತು ಗೌರವ. ಚಂದ್ರನು ನಿಮ್ಮ 10ನೇ ಮನೆ ಕರ್ಮಸ್ಥಾನೆಯಲ್ಲಿ ಇರುವುದರಿಂದ ವೃತ್ತಿಜೀವನದಲ್ಲಿ ಗೌರವ ಮತ್ತು ಮನ್ನಣೆ ಸಿಗಲಿದೆ. ವೃತ್ತಿ ಮತ್ತು ವ್ಯಾಪಾರ. ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಮತ್ತು ಜವಾಬ್ದಾರಿಯುತ ನಡವಳಿಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುತ್ತದೆ. ಕೆಲಸದಲ್ಲಿ ಪ್ರಗತಿ ಕಾಣುವಿರಿ ಮತ್ತು ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಬಡ್ತಿ ಅಥವಾ ಅಧಿಕಾರ ಸ್ಥಾನ ಸಿಗುವ ಸಾಧ್ಯತೆಯಿದೆ. ಪ್ರೀತಿ ಮತ್ತು ಕುಟುಂಬ. ಕೌಟುಂಬಿಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುವಿರಿ. ವೃತ್ತಿ ಮತ್ತು ಕುಟುಂಬದ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಆರೋಗ್ಯ ಮತ್ತು ಎಚ್ಚರಿಕೆ. ಕೆಲಸದ ಒತ್ತಡದಿಂದ ಬರುವ ಆಯಾಸದ ಬಗ್ಗೆ ಜಾಗ್ರತೆ ವಹಿಸಿ. ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. 12. ಮೀನ ಭಾಗ್ಯ ಮತ್ತು ಧರ್ಮ. ಈ ದಿನವು ಮೀನರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ತರುತ್ತದೆ. ವೃತ್ತಿ ಮತ್ತು ವ್ಯಾಪಾರ. ನಿಮ್ಮ ಭಾಗ್ಯವು ನಿಮ್ಮನ್ನು ಬೆಂಬಲಿಸುತ್ತದೆ. ವಿದೇಶಿ ಸಂಪರ್ಕಗಳಿಂದ ಲಾಭವಾಗಲಿದೆ. ಗುರು ಅಥವಾ ತಂದೆಯ ಸಲಹೆ ವೃತ್ತಿಜೀವನದಲ್ಲಿ ನಿರ್ಣಾಯಕವಾಗಬಹುದು. ಉನ್ನತ ಶಿಕ್ಷಣ ಅಥವಾ ಕಾನೂನು ವಿಷಯಗಳಲ್ಲಿ ಯಶಸ್ಸು. ಪ್ರೀತಿ ಮತ್ತು ಕುಟುಂಬ. ಹಿರಿಯರಿಂದ ಆಶೀರ್ವಾದ ಪಡೆಯುವಿರಿ. ಧಾರ್ಮಿಕ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಯೋಗ. ಆಳವಾದ ತತ್ವಗಳ ಕಡೆಗೆ ಆಸಕ್ತಿ ಹೆಚ್ಚುತ್ತದೆ. ಆರೋಗ್ಯ ಮತ್ತು ಎಚ್ಚರಿಕೆ. ಧನಾತ್ಮಕ ಮನೋಭಾವದಿಂದ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಿರಿ. ಇಂದಿನ ಶುಭ ಅಂಶಗಳು. ವಿವರ. ಇಂದಿನ ಲಕ್ಕಿ ರಾಶಿಗಳು: ವೃಶ್ಚಿಕ, ಮಕರ, ಮೀನ. ರಾಹುಕಾಲ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:32. ದಿನದ ದೇವರು: ಶನಿದೇವರು, ಶ್ರೀ ಹನುಮಾನ್. ಶನಿವಾರಕ್ಕೆ ಪರಿಹಾರ: ಬಡವರಿಗೆ ಕಪ್ಪು ಎಳ್ಳು, ಎಣ್ಣೆ ಅಥವಾ ಉದ್ದಿನಬೇಳೆ ದಾನ ಮಾಡುವುದು ಮತ್ತು ಹನುಮಾನ್ ಚಾಲೀಸಾ ಪಠಣ ಮಾಡುವುದು ಶುಭ. ನಿಮ್ಮ ಶನಿವಾರವು ಶಾಂತಿ ಮತ್ತು ಸ್ಥಿರತೆಯಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ.